ನಮಸ್ಕಾರ. ಇವತ್ತು ಮಂಗಳವಾರದ ಸ್ಪೆಷಲ್ಲು ರಾಗಿ ಮುದ್ದೆ, ಮಟನ್ ಕೈಮಾ. ಇವತ್ತು ನಮ್ಮ ಅಣ್ಣನ ಮನೆಗೆ ಬಂದೆ. ಪ್ರೀತಿಯಿಂದ ನನಗೆ ರಾಗಿ ಮುದ್ದೆ, ಕೈಮಾ ಸಾರು. ನಮಸ್ಕಾರ. ಇವತ್ತು ಮಂಗಳವಾರದ ಸ್ಪೆಷಲ್ಲು ರಾಗಿ ಮುದ್ದೆ, ಮಟನ್ ಕೈಮಾ. ಇವತ್ತು ನಮ್ಮ ಅಣ್ಣನ ಮನೆಗೆ ಬಂದೆ. ಪ್ರೀತಿಯಿಂದ ನನಗೆ ರಾಗಿ ಮುದ್ದೆ, ಕೈಮಾ ಸಾರು ಅಕ್ಕವರು ಕೊಟ್ಟಿದ್ದಾರೆ. ಈಗ ಊಟ ಮಾಡ್ತೀನಿ. ತುಂಬ ಅದ್ಭುತವಾಗಿರ್ತದೆ, ಚೆನ್ನಾಗಿ. ನೋಡಿದ್ರಲ್ವಾ, ರಾಗಿ ಮುದ್ದೆ, ಆಹಾ, ಕೈಮಾ ಸಾರು ಬಯಸದೆ ಬಂದ ಭಾಗ್ಯ. ಅದಕ್ಕೆ ಹೇಳೋದು, ನಮ್ಮ ಅಣ್ಣವ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು, ಪ್ರತಿಯೊಂದು ಒಗಳ ಮೇಲೂ ತಿನ್ಬೇಕಾದನ್ನ ಹೆಸರು ಬರ್ದಿರ್ತಾರೆ ಅಂತ, ಆ ದೇವರು ಬರ್ದಿರ್ತಾರೆ ಅಂತ. ಮಾನ್ಯರು ಅಷ್ಟು ಸುಲಭವಾಗಿ ಹೇಳಿಲ್ಲ. ಕೆಲವರು ನನಗೆ ಅಯ್ಯೋ ಬಿಟ್ಟು ಊಟ ಮಾಡ್ತಾನೆ ಹಂಗೆ ಹಂಗೆ ಅಂತ ಕೆಲವರು ಅಂತಾರೆ. ಅದು ತಪ್ಪು. ಮಾತ್ರ ಜೀವನದಲ್ಲಿ ಎಲ್ಲ ಸರಿಯಾಗೈತೆ ಕನಕ. ಜೀವನದಲ್ಲಿ ಇಲ್ಲ, ಅದು ಒಳ್ಳೇದು ಅಲ್ಲ, ಆದ್ರೂ ಲಿಮಿಟೇಷನ್ ಆಗಿ ತಿನ್ಬೇಕು. ನೋಡಿ, ಕೈಮಾ ಉಂಡೆ. ಹ್ಮ್. ಇಟ್ಟು ಕೆಲವರು ಮುರ್ಕಂಡ್ ತಿಂತಾರೆ, ಕಪ್ಕಂಡ್ ತಿಂತಾರೆ. ಇಟ್ಟು ಮಿಸ್ ಆಗಿ ಬರೋಕಿಲ್ಲ. ನೋಡಿದ್ರಲ್ಲ ಈಗ ನಾನು ಹೆಂಗೆ ಇಟ್ಟು ಮಿಸ್ತೆ ಅಂತ ನೋಡಿ. ಕೆಲವ್ರಿಗೆ ನುಂಗಕ್ಕೆ ಆಯ್ಕಿಲ್ಲ, ನುಂಗದೇ ಗೊತ್ತಿಲ್ಲ ಇಟ್ಟು ಹೆಂಗೆ ಉಣ್ಬೇಕು ಅಂತಾನೆ. ಅಣ್ಣವ್ರು ಹೇಳ್ತಾರೆ, ಮತ್ತೊಮ್ಮೆ ಹೇಳ್ತೀನಿ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಇಟ್ಟಂ ಬಿಟ್ಟಂ ನಾಮ್ ಕೆಟ್ಟಂ ಅಂತ. ಇವಾಗ ನಾನು ಖುಷಿಯಾಗಿ ರಾಗಿ ಮುದ್ದೆ ಊಟ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ಇರೋ ತನಕ ಊಟ ಮಾಡ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿ ದೇವರಲ್ಲಿ ಆರೋಗ್ಯನ ಕೊಡಪ್ಪ ಅಂತ ಕೇಳ್ತಾ ಎಲ್ಲ ತಿನ್ನೋಣ, ಚೆನ್ನಾಗಿರೋಣ.